ಯಾವತ್ತು ದೇಶದ ದ್ರೋಹ ಮಾಡಬಾರ್ದು. ಆಮೇಲೆ ಮಕ್ಕಳನ್ನ ಯೂತ್ಸ್ ಇದಾರಲ್ಲ, ಈ ಯೂತ್ಸು ಅವರೆಲ್ಲ ನಮ್ಮ ದೇಶದ ಮುಂದಿನ ಆಸ್ತಿ. ಸೊ ಅವ್ರಿಗೆ ಅನ್ಯಾಯ ಆಗಬಾರ್ದು. ಕಂಪ್ಲೀಟ್ ಎಂಟರ್ಟೈನ್ಮೆಂಟು, ಎಂಜಾಯ್ ಮಾಡ್ಬೋದು. ನೀವೆಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ನಾನು ಸಿನಿಮಾ ಬಗ್ಗೆ ತುಂಬಾ ಏನು ಎಕ್ಸ್ಪೆಕ್ಟೇಷನ್ ಬೇಡ. ನೀವು ಒಳಗಡೆ ಬಂದು ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಿಮ್ಗೆ ಎಲ್ಲೂ ರಿಲ್ಯಾಕ್ಸ್ ಆಗೋದಕ್ಕೆ ಅವಕಾಶ ಕೊಡಲ್ಲ. ಬಹಳಷ್ಟು ಟ್ವಿಸ್ಟ್ ಇದೆ. ಸಿನಿಮಾನ ತುಂಬಾ ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ಇಟ್ಸ್ ಅ ಕಂಪ್ಲೀಟ್ ಪ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್, ಕಾಂಬೋ ಮೀಲ್ ಅನ್ಬೋದು ನೀವು ಅದನ್ನ. ಎಲ್ಲರೂ ಬಂದು ನೋಡಿ. ತುಂಬಾ ಫನ್ ಇದೆ, ತುಂಬಾ ಫೈಟ್ಸ್ ಇದೆ, ಎಲ್ಲ ಸ್ಟೋರಿ ಲೈನು ತುಂಬಾ ಚೆನ್ನಾಗಿದೆ. ಹಾರರ್ ಮೂವಿ, ಆಕ್ಷನ್, ಮ್ಯೂಸಿಕ್, ಸ್ಟೋರಿ, ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕೊನೆ ತನಕ ನೀವು ನಿಮ್ಮ ಸೀಟ್ ತುದಿಯಲ್ಲೇ ಕುತ್ಕೊಂಡು ಈ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ತರ ಒಂದು ಸಸ್ಪೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಲೋಕೇಂದ್ರ ಸೂರ್ಯ ಸರ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಈಗಲ್ ಪಾತ್ರ ಅಂತೂ ಸಖತ್ತಾಗಿ ಮಾಡವ್ರೆ. ಈಗಲ್ ಪಾತ್ರದಲ್ಲಿ ಒಳ್ಳೆ ಡೈಲಾಗ್ ಕೊಡ್ದವ್ರೆ, ಚೆನ್ನಾಗಿ ಮಾಡವ್ರೆ ಈಗಲ್ ಪಾತ್ರವನ್ನ. ಆಕ್ಷನ್ ಆಗ್ಲಿ, ಮಂಜು ಮಾಸ್ಟರ್ ಫೈಟ್ ಆಗ್ಲಿ ಸೂಪರ್ ಆಗಿ ಬಂದಿದೆ. ಇಂಟರ್ವ್ಯೂ ಆದ್ಮೇಲೆ ನೋಡೋದಕ್ಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿ, ತುಂಬಾ ಚೆನ್ನಾಗಿದೆ. ಸರ್, ಡೆಡ್ಲಿ ಕ್ಲೀನರ್ ಅಂತ ಯಾಕೆ ನೀವು ಹೆಸರಿಟ್ಟಿದ್ದೀರಾ ಅಂತ? ಇದೊಂದು ಸ್ವಲ್ಪ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಅಲ್ವಾ, ಸ್ವಲ್ಪ ಆಕ್ಷನ್ ಹೆಸರು ಅದಕ್ಕೆ ಇಟ್ಟಿದ್ದೀವಿ. ಸರ್, ಇದರಿಂದ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀರಾ? ಏನಂದರೆ ಯಾವತ್ತು ದೇಶದ ದ್ರೋಹ ಮಾಡಬಾರ್ದು. ಆಮೇಲೆ ಮಕ್ಕಳನ್ನ ಯೂತ್ಸ್ ಇದಾರಲ್ಲ, ಈ ಯೂತ್ಸು ಅವರೆಲ್ಲ ನಮ್ಮ ದೇಶದ ಮುಂದಿನ ಆಸ್ತಿ. ಸೊ ಅವ್ರಿಗೆ ಅನ್ಯಾಯ ಆಗಬಾರ್ದು. ಸೊ ಅದೇ ರೀತಿ ಒಂದು ಗಂಡ ಹೆಂಡತಿ, ಆಮೇಲೆ ಗಂಡ ಹೆಂಡತಿನ ಎಷ್ಟು ಪ್ರೀತಿಸಬೇಕು, ಹೆಂಡತಿ ಗಂಡ ಸಂಬಂಧ, ಹೆಂಡತಿ ಗಂಡನ ಸಂಬಂಧ. ಸೊ ಇದೆಲ್ಲ ಓವರಾಲ್ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸೊ ಒಂದು ಎಂಟರ್ಟೈನ್ಮೆಂಟ್ ಮೋಸ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಸಿನಿಮಾ ನೋಡಿ, ಈಗ ವಾರದಲ್ಲಿ ಕಮ್ಮಿ ಅಂದರೆ 7-8 ಸಿನಿಮಾ ಬರುತ್ತೆ. ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ ನೋಡಬಾರ್ದು ಅನ್ನೋ ಕನ್ಫ್ಯೂಷನ್ನು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಯಾಕೆ ಈ ಸಿನಿಮಾ ನೋಡಬೇಕಂದ್ರೆ, ಡಾಕ್ಟರ್ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವರು 10 ವರ್ಷಗಳ ನಂತರ ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಬಟ್ ಬೇರೆ ಸಿನಿಮಾಗಳಿಗಿಂತ ಈ ಸಿನಿಮಾ ವಿಭಿನ್ನವಾಗಿದೆ. ಯಾಕಂದರೆ ಮಾಸ್ಟರ್ ಇಡೀ ಸಿನಿಮಾನ ಒಂದು ಫೈಟ್ ಥರ ಮಾಡಿದ್ದಾರೆ. ನಿಮ್ಗೆಲ್ಲೂ ರಿಲ್ಯಾಕ್ಸ್ ಆಗೋದಕ್ಕೆ ಅವಕಾಶ ಕೊಡಲ್ಲ. ಭಾಳಷ್ಟು ಟ್ವಿಸ್ಟ್ ಇದೆ. ಸಿನಿಮಾನ ತುಂಬ ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ಹಾಗಾಗಿ ಒಂದ್ಸತಿ ಸಿನಿಮಾ ನೋಡಿ. ನಾನು ಸಿನಿಮಾ ಬಗ್ಗೆ ತುಂಬಾ ಏನು ಎಕ್ಸ್ಪೆಕ್ಟೇಷನ್ ಬೇಡ. ನೀವು ಒಳಗಡೆ ಬಂದು ಕುತ್ಕೊಂಡು ಸಿನಿಮಾ ನೋಡಿದ್ರೆ ನೀವು 2 ಗಂಟೆ ಒಳಗಡೆ ಕೂತ್ಕೋತಾರೆ, 2 ಗಂಟೆ ಬೋರ್ ಆಗಲ್ಲ. ಆಮೇಲೆ ಅಭಯ್ ನೋಡ್ಲಿಕ್ಕೆ ಬಹಳ ಕ್ಯೂಟ್ ಆಗಿದ್ದಾರೆ, ಹೀರೋಯಿನ್ ಕ್ಯೂಟ್ ಆಗಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ಅವ್ರದ್ದು ಅಪಿಯರೆನ್ಸ್ ಚೆನ್ನಾಗಿದೆ. ಸಿನಿಮಾ ನೀವು ಎಂಜಾಯ್ ಮಾಡ್ತೀರಿ. ಕಾಮಿಡಿ ಫೈಟ್ಗಳನ್ನ ಜಾಸ್ತಿ ಇದು ಮಾಡಿದ್ದಾರೆ. ಭಾಳ ಸೀರಿಯಸ್ ಆಗಿ ಏನು ಫೈಟ್ಗಳನ್ನ ಮಾಡಿಲ್ಲ. ಒಂದಷ್ಟು ಕಾಮಿಡಿ ಫೈಟ್ಸು. ಸಿನಿಮಾ ಒಂಥರ ಬೇರೆ ಥರ ಸಿನಿಮಾ ಅಷ್ಟೇ. ಏನು ತುಂಬ ಡಿಫ್ರೆಂಟ್, ತುಂಬ ವಂಡರ್ಫುಲ್ ಅಂತ ನಾನೇನು ಹೇಳ್ತಾ ಇಲ್ಲ. ನೀವು 1-2 ಗಂಟೆ ಸಿನಿಮಾ ನೋಡಲಿಕ್ಕೆ ನಿಮ್ಗೆ ಏನು ಬೋರ್ ಆಗಲ್ಲ. ಸಿನಿಮಾ ನೋಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಈ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ, ಡಯಾನಾ ಅನ್ನುವ ಪಾತ್ರದಲ್ಲಿ. ನಾನು ಈ ಮೂವಿನ ಸೆಕೆಂಡ್ ಟೈಮ್ ನೋಡ್ತಿರೋದು 4 ವರ್ಷ ಆದಮೇಲೆ. ತುಂಬ ಫೈಟ್ ಆ್ಯಕ್ಷನ್ಸ್ ಎಲ್ಲ ಇದೆ ಮೂವಿಲಿ. ಥ್ರಿಲ್ಲರ್ ಮಂಜು ಮಾಸ್ಟರ್ ಅವರು ಮಾಡಿರೋದು. ದಯವಿಟ್ಟು ಎಲ್ಲರೂ ಬಂದು ನೋಡಿ. ತುಂಬ ಫನ್ ಇದೆ, ತುಂಬ ಫೈಟ್ಸ್ ಇದೆ, ಎಲ್ಲ ಸ್ಟೋರಿ ಲೈನು ತುಂಬ ಚೆನ್ನಾಗಿದೆ. ಹಾರರ್ ಮೂವಿ ಬಂದು ನೋಡಿ. ಎಲ್ಲರೂ ಪ್ರೀತಿ ಮಾಡಿ ಬೆಳೆಸಿ ಅಂತ ಕೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸುನಿಲ್ ಬಾಲ್ದಾರ್ ಅಂತ ಹೇಳ್ಬಿಟ್ಟು. ಈಗಾಗಲೇ ನನ್ನ ನೋಡಿರ್ತೀರ ಥಿಯೇಟ್ರಲ್ಲೆಲ್ಲ ನೀವು. ಸುಮಾರು ಫಿಲಮ್ ಮಾಡಿದ್ದೀನಿ ನಾನು. ಹಾಗೆ ಈಗ ನಮ್ಮ ಡೆಡ್ಲಿ ಕಿಲ್ಲರ್ ಮಾಡಿದ್ದೀವಿ. ಅಭಯ್ ಮತ್ತು ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ನು, ಮ್ಯೂಸಿಕ್ಕು, ಸ್ಟೋರಿ, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಯಾಕಂದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ ನೀವು ಥಿಯೇಟರ್ಗೆ ಬಂದು ನೋಡಿದ್ರೇ ನಮಗೆ ಒಂದು ಅದಕ್ಕೆ ವ್ಯಾಲ್ಯೂ ಇಲ್ಲದ ವ್ಯಾಲ್ಯೂ ಇರೋಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ ಥಿಯೇಟರ್ಗೆ. ಯಾಕಂದರೆ ಅಭಯ್ ಆಗ್ಬೋದು, ಮಾಸ್ಟರ್ ಆಗ್ಬೋದು, ನಾವಾಗ ಎಲ್ಲರೂ ತುಂಬ ಎಫೆಕ್ಟ್ ಆಗಿ ಮಾಡಿದ್ದೀವಿ. ಸೊ ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟು, ಎಂಜಾಯ್ ಮಾಡ್ಬೋದು. ನೀವೆಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ. ಯಾಕಂದ್ರೆ ಕಾಮಿಡಿ, ಮ್ಯೂಸಿಕ್ಕು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊತೀವಿ. ಜನ ಬಂದು ಯಾಕೆ ಈ ಮೂವಿನ ನೋಡಬೇಕು? ಒಂದು ಎಂಟರ್ಟೈನ್ಮೆಂಟ್ ಸರ್, ಕಂಪ್ಲೀಟ್ಲಿ ಒಂದು ಎಂಟರ್ಟೈನ್ಮೆಂಟು. ಜನರಿಗೆ ಎಷ್ಟೊಂದು ಜನರಿಗೆ ಏನೇನೋ ಪ್ರಾಬ್ಲಮ್ಗಳು ಇರ್ತವೆ. 1-2 hours ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು. ಕಾಮಿಡಿ ವೇಸ್ಟ್ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಚೆನ್ನಾಗಿದೆ. ದಯವಿಟ್ಟು ಬಂದು ನೋಡಿ ಅಂತ. ಏನು ಮೆಸೇಜ್ನ ಈ ಮೂವಿಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್, ಮೆಸೇಜ್ ಅಂತ ಹೇಳಿದ್ರೆ ಮೂವಿ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಸರ್. ಮೆಸೇಜ್ ನೀವು ಹೆಂಗೆ ತೊಗೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇವಾಗ ಒಬ್ಬೊಬ್ರು ಒಂಥರ ತಗೊಳ್ತಾರೆ. ಸೊ ಈ ಮೂವಿನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ಕೊಂಡು ಬನ್ನಿ. ಎಲ್ಲರೂ ಒಂದು ಎಂಜಾಯ್ ಮಾಡಬೇಕು. 2 hour ನಮ್ದಲ್ಲ ಅಂತ ಹೇಳ್ಬಿಟ್ಟು ಮೂವಿಗೆ ಅಂತ ಕೊಡಬೇಕಾಗುತ್ತೆ. ಆ ಎಂಟರ್ಟೈನ್ಮೆಂಟ್ 100% ಕೊಡ್ತೀವಿ ಈ ಮೂವಿನಲ್ಲಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಅಂದರೆ, ಆನೆಸ್ಟ್ಲಿ ನಮ್ಮ ಸಿನಿಮಾದಲ್ಲಿ ಕ್ರಿಕೆಟ್ ಆಡೋರಂತ ಎಲ್ಲರೂ ಇದರಲ್ಲಿದ್ದಾರೆ. ಸೊ ಭಾಳ ಖುಷಿ ಆಗುತ್ತೆ. ಅವರು ಅಲ್ಲೂ ಬ್ಯಾಟಿಂಗ್ ಆಡಿದ್ರೆ ಇಲ್ಲೂ ಬ್ಯಾಟಿಂಗ್ ಆಡಿದ್ದಾರೆ.
ಥ್ಯಾಂಕ್ ಯು ಸೊ ಮಚ್. ಮೂವಿ ಸಖತ್ತಾಗೈತೆ. ಫೈಟ್ ಮಾಸ್ಟರು ಎಲ್ಲರಿಗೂ ಗೊತ್ತಿದೆ, ಅವ್ರು ತುಂಬ ದಿನದ ಫೈಟ್ ಮಾಸ್ಟರ್ ಆಗಿದ್ದಾರೆ. ಆಮೇಲೆ ನಾವು ಈ ಮೂವಿ ನೋಡ್ತಾ ಇರೋದು ಲೋಕೇಂದ್ರ ಸೂರ್ಯ ಸರ್ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಈಗಲ್ ಪಾತ್ರ ಅಂತೂ ಸಖತ್ತಾಗಿ ಮಾಡವ್ರೆ. ಈಗಲ್ ಪಾತ್ರದಲ್ಲಿ ಒಳ್ಳೆ ಒಳ್ಳೆ ಡೈಲಾಗ್ ಹೊಡೆದವ್ರೆ, ಚೆನ್ನಾಗಿ ಮಾಡವ್ರೆ ಈಗಲ್ ಪಾತ್ರವನ್ನು. ಆಮೇಲೆ ಡಾನ್ ನಾನು ರಕ್ತ ಕೊಡ್ಬಿಡ್ತೀನಿ ಅನ್ನೋ ಡೈಲಾಗ್ ಚೆನ್ನಾಗಿದೆ. ಡೆಡ್ಲಿ ಕಿಲ್ಲರ್ ಥ್ರಿಲ್ಲರ್ ಮಂಜು ಮಾಸ್ಟ್ರು ಅವ್ರು ಬಿಡಿ, ಅವರು ಫುಲ್ ಆ್ಯಕ್ಷನ್ ಪ್ಯಾಕು. ನಾನು ಎಡಿಟರ್ ಇದ್ದಾಗ ಅವರು ಭಾಳಷ್ಟು ಸಿನಿಮಾ ಫೈಟ್ಸ್ ಎಲ್ಲ ಎಡಿಟ್ ಮಾಡಿದ್ದೀನಿ. ಈ ಸಿನಿಮಾನೂ ಹಾಗೇ ಇದೆ, ಫುಲ್ಲು ಥ್ರಿಲ್ಲಿಂಗ್ ಆಗಿ. ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಈ ಸಿನಿಮಾಗೆ. ಆಲ್ ದಿ ಬೆಸ್ಟ್ ಮಾಸ್ಟರ್. ಥ್ರಿಲ್ಲರ್ ಇದೆ, ಒಂದು ಆ್ಯಕ್ಷನ್ ಪ್ಯಾಕ್. ಯಾರಿಗೆ ಇಷ್ಟ ಆಗುತ್ತೆ ಅವರು ಖಂಡಿತ ಇದನ್ನು ನೋಡ್ತಾರೆ. ಒಂದು ಯಾಕಂದರೆ ಇದರಲ್ಲಿ ಏನಾದ್ರು ನಾವು ಹಿಂಟ್ ಬಿಟ್ಕೊಟ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಥ್ರಿಲ್ಲಿಂಗ್ ಆಗಿದೆ. ಥ್ರಿಲ್ಲರ್ ಮಾಸ್ಟರ್ ಸಿನಿಮಾ ಥ್ರಿಲ್ಲಿಂಗ್ ಆಗಿದೆ. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ. ಮೂವಿಯಲ್ಲಿ ನಾನು ಕಳ್ಳನ ಪಾತ್ರ ಮಾಡಿದ್ದೀನಿ. ಇದು ನಂದು 2ನೇ ಸಿನಿಮಾ. ಥ್ರಿಲ್ಲರ್ ಮಂಜು ಸರ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಥ್ರಿಲ್ಲರ್ ಮಂಜು ಸರ್ ಅವ್ರ ಜೊತೆಲಿ ಸಿನಿಮಾ ಮಾಡಿದೆ, ತುಂಬ ಸಂತೋಷ. ಮತ್ತು ನಮ್ಮ ಟೀಮ್ ಅವರೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಮೂವಿ ನೋಡೋರಿಗೆ ಏನು ಯಾವ ಥರ ಸಜೆಸ್ಟ್ ಮಾಡ್ತೀರಾ ಸರ್? ಯಾಕೆ ನೋಡ್ಬೇಕು ಈ ಸಿನಿಮಾನ? ಸರ್, ಇದೊಂದು ಥ್ರಿಲ್ಲರ್ ಸಸ್ಪೆನ್ಸು, ಮತ್ತು ಇದರಲ್ಲಿ RR ಬೇರೆ ಇದಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಆ್ಯಕ್ಷನ್ ಆಗಲಿ, ಮಂಜು ಮಾಸ್ಟರ್ ಫೈಟ್ ಆಗಲಿ ಸೂಪರಾಗಿ ಬಂದಿದೆ. ಆಮೇಲೆ ಏನಪ್ಪ ಅಂತಾರೆ, ಒಂದು 2 ಸಾಂಗು ಮಂಜು ಸಾರೇ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಸಿನಿಮಾ ಸೂಪರ್. ಆಲ್ ದ ಬೆಸ್ಟ್ ಸರ್. ಸೊ ಈ ನಮ್ಮ ಕನ್ನಡದಲ್ಲಿ ತುಂಬ ವರ್ಷಗಳ ನಂತರ ಇಂಥ ಒಂದು ಥ್ರಿಲ್ಲಿಂಗ್ ಸಿನಿಮಾ ರಿಲೀಸ್ ಆಗಿರೋದು, ಅದು ಒಂದು ಹಾರರ್ ಟಚ್ ಜೊತೆಗೆ. ಆ್ಯಂಡ್ ಕಾಮಿಡಿನೂ ಸಿಕ್ಕಾಪಟ್ಟೆ ಇದೆ. ಆ್ಯಕ್ಷನ್ ಆಬ್ವಿಯಸ್ಲಿ ಥ್ರಿಲ್ಲರ್ ಮಂಜು ಸರ್ ಸಿನಿಮಾ ಇದು, ಸೊ ಆ್ಯಕ್ಷನ್ ಖಂಡಿತ ಇದ್ದೇ ಇರುತ್ತೆ. ನೀವು ಡಿಸಪಾಯಿಂಟ್ ಅಂತೂ ಆಗೋದೇ ಇಲ್ಲ. ಸಿನಿಮಾ ಕೊನೆ ತನಕ ನೀವು ನಿಮ್ಮ ಸೀಟ್ ತುದಿಯಲ್ಲೇ ಕುತ್ಕೊಂಡು ಈ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಥರ ಒಂದು ಸಸ್ಪೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದನ್ನು ಆ್ಯಕ್ಚುಯಲ್ ಸಿನಿಮಾ ಸೆಕೆಂಡ್ ಹಾಫ್ ನಂತರನೇ ಶುರು ಆಗೋದು. ಟ್ವಿಸ್ಟ್ ಆ್ಯಂಡ್ ಟರ್ನ್ಸು ಮತ್ತು ಕ್ಲೈಮ್ಯಾಕ್ಸು ಎಲ್ಲನೇ ಸೂಪರ್ ಆಗಿರುತ್ತೆ. ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಎಲ್ಲರೂ ತಪ್ಪದೆ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ, ಹಾರರ್ ಇದೆ, ಫೈಟ್ಸ್ ತುಂಬ ಇಟ್ಟಿದ್ದಾರೆ. ಯಾಕಂದರೆ ಫೈಟ್ ಮಾಸ್ಟರು ಇರಬೇಕಾದ್ರೆ ಫೈಟಿಂಗ್ ಕೊರತೆ ಆಗಬಾರ್ದು. ಹಾಗಾಗಿ ಪ್ರತಿಯೊಂದು ಫೈಟಿಂಗ್ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನೋಡ್ಬೋದು ಸಿನಿಮಾನ. ಸ್ವಲ್ಪ ಕಾಮಿಡಿ ಇರೋದ್ರಿಂದ ಥಿಯೇಟ್ರಲ್ಲಿ ಕೂತ್ಕೊಂಡ್ರೆ ಬೋರ್ ಆಗಲ್ಲ. ಸೊ ಹಾಗಾಗಿ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರು ಕೂಡ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು, ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. It's a complete pack of entertainment with a story and a theme. Dharmo Rakshito Rakshitaha. This is a theme of life. ನಾವು ಧರ್ಮ ಕಾದ್ರೆ ಧರ್ಮ ನಮ್ಮನ್ನ ಕಾಯ್ತದೆ. ಧರ್ಮ ಅಂದರೆ ಜಾತಿ ಅನುಗುಣ ಅಲ್ಲ. ಧರ್ಮ ಅಂದರೆ ಮನುಷ್ಯನ ಕರ್ಮ, ಒಳ್ಳೆ ನಡತೆ, ಒಳ್ಳೆ ಕಾರ್ಯಗಳಿಂದ ಮನುಷ್ಯ ತನ್ನ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಆ ಸಮಾಜನೇ ವಾಪಸ್ ಅವನ್ನ ಕಾಯ್ತೈತೆ ಅನ್ನೋದು ಮೇನ್ ಥೀಮು. ಸೂಪರ್ವಾಗಿ ಹಾಡುಗಳು ಬಂದಿದ್ದಾವೆ, ಆ್ಯಕ್ಷನ್ ಇದೆ, ಡ್ರಾಮಾ ಇದೆ. ಯು ಕ್ಯಾನ್ ಸಿ ಇಟ್. ಲವ್ ಇಸ್ ದೇರ್. ವಾಟ್ ದ ಕೈಂಡ್ ಆಫ್ ಲವ್ ಅಂದ್ರೆ ಏನು ಎಲ್ಲ ಮಿಕ್ಸ್ ಮ್ಯಾಚ್ ಆಗಿ ಪೂರ ಕಂಪ್ಲೀಟ್ ಪ್ಯಾಕ್ ಕೊಟ್ಟಿದ್ದೀವಿ. ಕಾಂಬೋ ಮೀಲ್ ಅನ್ಬೋದು ನೀವು ಅದನ್ನ. ಯಾವುದು ಟಾಪಿಕ್ ಅಲ್ಲೂ ನಾವು ಮಿಸ್ ಆಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಅದು ಇಷ್ಟಪಡ್ತೀನಿ. ಎವ್ರಿಥಿಂಗ್ ಹ್ಯಾಸ್ ಬಿನ್ ಕವರ್ಡ್. So it is a first class 2 hours 20 minutes entertainment. You can see it in the film. People were, I don't know, ಕೂತವರು ಎದ್ದಿಲ್ಲ. So that was the theme. ನಮ್ಗೇನು ಮನುಷ್ಯ ಎದ್ದು ಹೋಗ್ಬಾರ್ದು ನೋಡಕ್ಕೆ ಅಂತ ನೋಡಿದ್ರೆ 2.5 ಗಂಟೆ ಸಿಟಿ ನೋಡ್ತಾರೆ. ಅವರು ಪ್ರತಿಯೊಂದು ರೂಪಾಯಿ ಅವ್ರ ಶ್ರಮದಿಂದ ದುಡಿದಂಥ ರೂಪಾಯಿ ಅವ್ರ ಎಂಟರ್ಟೈನ್ಮೆಂಟ್ಗೆ ಹಾಕಿದಾಗ ಆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಇತ್ತು. ಸೊ ಇಟ್ಸ್ ಅ ಪಕ್ಕ ಕಮರ್ಷಿಯಲ್ ಆ್ಯಂಡ್ ಕಮ್ ಮೆಸೇಜ್ ಮೂವಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಕಂಡ ಮೂವಿ? ನಾನು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಕನ್ನಡ ಸಿನಿಮಾ ಹೊಸಬ್ರು ಎಲ್ಲ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಆಮೇಲೆ ಇನ್ನೊಂದೇನೆಂದರೆ, ಥ್ರಿಲ್ಲರ್ ಮಂಜು ಸರ್ ಮೂವಿ ಇದ್ರೆ ಗೊತ್ತಲ್ಲ ನಿಮಗೆ, ಆ್ಯಕ್ಷನ್ ಅಂತೂ ಮೋಸನೇ ಇಲ್ಲ. ತುಂಬ ಆ್ಯಕ್ಷನ್ ಇರುತ್ತೆ. ಬಟ್ ಕ್ಯೂರಿಯಾಸಿಟಿ ಇದೆ. ಇಂಟರ್ವ್ಯೂಲ್ ಆದಮೇಲೆ ನೋಡೋದಕ್ಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಕ್ಯೂರಿಯಾಸಿಟಿ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಡೈರೆಕ್ಷನ್ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿ ಆಕ್ಟ್ ಮಾಡಿದ್ರೆ, ಹೀರೋಯಿನ್ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಚೆನ್ನಾಗಿದೆ ಸರ್. ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಸ್ಟಂಟ್ಸ್
ಥ್ರಿಲ್ಲರ್ ಮಂಜು ಸರ್ ಇದ್ದಾರೆ ಅಂದಮೇಲೆ ಸ್ಟಂಟ್ಸ್ ಇದ್ದೇ ಇರುತ್ತೆ. ಥ್ರಿಲ್ಲರ್ ಮಂಜು ಏನು ಮೆಸೇಜ್ ಇದೆ ಇದರಲ್ಲಿ ಮೇನ್? ಎಲ್ಲ ಬಂದು ನೋಡಲಿ, ಮನೆಯಿಂದ ಬಂದು ಥಿಯೇಟ್ರಲ್ಲಿ ನೋಡಲಿ, என்ஜாய் ಮಾಡಲಿ. தேங்க்யூ சார். ட்ரெய்லரே கொஞ்சம் ஹைப்பா இருக்கு. ஸோ அதனால மொத்தமா பார்த்ததுக்கு அப்புறம் லைக் ஒரு எக்ஸ்பெக்டேஷன்ல இருக்கு. நெக்ஸ்ட் வைப் ஆரம்பிக்கும்ல, அதுதான் வெயிட்டிங். ஃப்ரெண்ட்ஸ் எல்லாம் உள்ள இருக்கு.